ನಮಸ್ತೆ ನನ್ನ ಪ್ರೀತಿ ವೀಕ್ಷಕರಿಗೆ ನಮಸ್ಕಾರಗಳು. ನೋಡಿ ಇವತ್ತು ತುಂಬಾ ತವ್ರ ಮನೆ ಸಂಭ್ರಮ ಅಂತಂದ್ರೇ ಕಡಿಮೆನೇ ಅಲ್ಲ. ನೋಡಿ ತವ್ರ ಮನೆಯವರು ನಮ್ಮ ಯಜಮಾನ್ರಿಗೆ ಏಟ್ ಆಗಿರೋದ್ರಿಂದ ಊಟ ಅದೆಲ್ಲ ತೊಗೊಂಡು ಬಂದಿದ್ದಾರೆ. ನನಗೆ ತವ್ರ ಮನೆ ಕಡೆ ಬಳಗ ತುಂಬ ದೊಡ್ಡದಾಗೇ ಇದೆ. ಅದನ್ನು ಒಂದಿನ ಮತ್ತೆ ಯಾವಾಗಲಾದರೂ ನಿಮಗೆ ಪೂರ ಫ್ಯಾಮಿಲಿ ಇದ್ದಾಗ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಇವಾಗ ಒಬ್ಬ ಅಣ್ಣ ಅತ್ತಿಗೆ ವೈನಿ ಅಂತೀವಿ ನಾವು ನಮ್ಮ ಕಡೆ. ಆಮೇಲೆ ಅಣ್ಣನ ಮಗ ಅವರ ಮಿಸ್ಸಸ್ಸು ಎಲ್ಲ ಸೇರಿ ಬಂದಿದ್ದರು ಇವತ್ತು. ನೋಡಿ ತವ್ರ ಮನೆ ಕಡೆಯಿಂದ ಬಂದರೆ ಅದೊಂದೇನೋ ಖುಷಿ ಕಣ್ರಿ, ತುಂಬಾ ಖುಷಿ ಇರುತ್ತೆ. ಅದು ಹೇಳೋಕ್ಕಾಗೋದು ಎಲ್ಲ ಹೆಣ್ಮಕ್ಳಿಗೂ. ಆ ಥರ ನಿಮಗೂ ಯಾರಿಗಾದ್ರೂ ಅನ್ಸತ್ತಲ್ವಾ? ಕಮೆಂಟ್ ಹಾಕಿ. ಆ ಥರ ಅನಿಸಿದ್ರೆ ನೋಡಿ, ಎಲ್ಲರೂ ಮನೆ ಎಲ್ಲ ಊಟ ಎಲ್ಲ ಅಲ್ಲಿ ಇಟ್ಟು ಮನೆ ಮೇಲ್ಗಡೆ ಒಂದು ರೌಂಡ್ ಹಾಕ್ಕೊಂಡೇ ಬರ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರೂ ನೋಡೋಕ್ಕೆ ಬಂದರು. ಊಟ ಅಲ್ಲೇ ಕೆಳಗಡೆ ಇಟ್ಬಿಟ್ಟು ಮೇಲೆ ನೋಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂತಂದರು. ಸರಿ ಅಂದ್ಬಿಟ್ಟು ಎಲ್ಲರೂ ಮೇಲ್ಗಡೆ ನೋಡಿ ಬರ್ತಾ ಇದ್ದಾರೆ. ಇದು ನನಗೆ ಮಗಳಾಗಬೇಕು ಇವಳು. ನಮ್ಮ ದೊಡ್ಡ ಅಣ್ಣನ ಸೊಸೆ ಮುಂದೆ ಬರೋಳು, ಹಿಂದೆ ನಮ್ಮ ಅಣ್ಣನ ಹೆಂಡತಿ, ಆಮೇಲೆ ಮಕ್ಕಳು ಮೊಮ್ಮಕ್ಕಳು. ನನಗೆ ಮೊಮ್ಮಕ್ಕಳು ಆಗಬೇಕು, ಮಕ್ಕಳೂ ಆಗಬೇಕು, ಸೊಸೆಂದರು ಆಗಬೇಕು, ಇದರಲ್ಲಿದ್ದಾರೆ. ಆ ಥರ ನೋಡಿ ಮನೆ ಕಟ್ಟಡ ಎಲ್ಲ ನಡೆದಿತ್ತಲ್ಲ, ಅದನ್ನು ನೋಡ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆ ತುಂಬ ಖುಷಿ ಅನ್ನಿಸ್ತು. ಈ ಥರ ಒಂಥರ ಅವ್ರಿಗೆ ಮೇಲ್ಗಡೆ ಎಲ್ಲ ಕಟ್ತಾ ಇದ್ದಾರಲ್ವ. ಆದರೆ ನಮ್ಮನೆ ಯಜಮಾನ್ರ ಕೈ ಸ್ವಲ್ಪ ಇದಾಗಿರೋದ್ರಿಂದ ಅವ್ರಿಗೆ ಎಲ್ಲ ಬೇಜಾರು ಅನ್ನಿಸ್ತು. ಇಷ್ಟೆಲ್ಲ ಕೆಲಸ ಇದೆ, ಕೈ ಈ ಥರ ಆಗಿಬಿಟ್ಟಿದೆ ಅಲ್ಲ ಅಂತ ಅವ್ರಿಗೂ ಒಂಥರ ಫೀಲಿಂಗ್ ಆಯಿತು. ಆದ್ರೂ ನೋಡಿ ಈ ಥರ ಎಲ್ಲ ಕಟ್ಟಡ ಎಲ್ಲ ನೋಡಿಬಿಟ್ಟು ಮತ್ತೆ ಖುಷಿಪಟ್ಟರು. ತುಂಬ ಚೆನ್ನಾಗಿ ಮನೆ ಎಲ್ಲ ಚೆನ್ನಾಗಿ ನಡೆದಿದೆ ಕಟ್ಟಡ ಎಲ್ಲ ಅಂತಂದ್ಬಿಟ್ಟು ಮತ್ತೆ ಕೆಳಗಡೆ ನೋಡಿಬಿಟ್ಟು ಬಂದರು. ನೋಡಿ ಇವ ನಮ್ಮ ಅಣ್ಣ. ನೋಡಿ ಅದೇನೋ ತವ್ರ ಮನೆಯದು ಖುಷಿ. ಅಣ್ಣನ ಮಗ ಹಿಂದ್ಲವನು, ನಮ್ಮ ದೊಡ್ಡ ಅಣ್ಣನ ಮಗ ಇವನು. ಅವನ ಹೆಂಡ್ತಿ ಅವಳು. ಇವರಿಬ್ಬರು ಗಂಡ ಹೆಂಡ್ತಿರು, ಅವರಿಬ್ಬರು ಗಂಡ ಹೆಂಡ್ತಿ ಈ ಥರ ಸೇರ್ಕೊಂಡು ಬಂದಿದ್ದಾರೆ ತವ್ರ ಮನೆಯಿಂದ ನಮ್ಮ ಯಜಮಾನ್ರನ್ನ ನೋಡಲಿಕ್ಕೆ ಅಂದ್ಬಿಟ್ಟು. ನೋಡಿ ಊಟಕ್ಕೆಲ್ಲ ರೆಡಿ ಮಾಡಿದ್ವು ಆಲ್ರೆಡಿ. ಊಟಕ್ಕೆ ಕೂತರು ಬಂದವರೇನೆ. ತವ್ರ ಮನೆ ಬುತ್ತಿ ಬಂದಿದೆ ಅಂದ್ಬಿಟ್ರೆ ಎಲ್ಲ ಖುಷಿ ಕಣ್ರಿ, ಫುಲ್ಲು ಫಿದಾ ಆಗಿಬಿಡ್ತೀವಿ. ಊಟ ಎಲ್ಲ ತೊಗೊಂಬಂದಿದ್ರು, ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡ್ವು. ನೋಡಿ ಹಂಗೆ ಮಾತಾಡ್ತಾ ಊಟ ಎಲ್ಲ ಮಾಡ್ತಿದ್ವು. ಹಾಗೆ ಮಧ್ಯದಲ್ಲಿ ಒಂದೊಂದು ಹಾಗೆ ಹಾಸ್ಯ ಅದನ್ನೆಲ್ಲ ಮಾತಾಡಿಕೊಂಡು ಚೆನ್ನಾಗಿದ್ದೀರಾ ಅದೆಲ್ಲ ಕೇಳೋದು ಅದೆಲ್ಲ ಆಯಿತು. ಒಂಥರ ಖುಷಿ, ತುಂಬ ಖುಷಿ ವಾತಾವರಣ ಆಗಿಬಿಡತ್ತೆ ಕಣ್ರಿ ಹೆಣ್ಮಕ್ಳಿಗಂತ ತವ್ರ ಮನೆಯವ್ರು ಬಂದರೆ. ಹಾಗೆ ನಮ್ಮ ಅಣ್ಣನ ಮಗ ಮತ್ತು ಅವನ ಹೆಂಡ್ತಿ ಹೊರಡೋಕ್ಕೆ ರೆಡಿ ಆದರು. ಇಲ್ಲ ನಮಗೆ ಮುಂದೆ ಹೋಗಬೇಕು, ನಮ್ಮ ದಾರಿ ದೂರ ಇದೆ ಅಂತ ಅಂದ್ಬಿಟ್ಟು, ನನ್ನ ತವ್ರ ಮನೆ ದೂರ ಇದೆ, ಅದಕ್ಕೆ ಅವರು ಹೊರಟರು. ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟೆ ಹೊರಟಿದ್ದಾರೆ ಅಂದ್ಬಿಟ್ಟು ಅರ್ಶಿನ ಕುಂಕುಮ ಕೊಟ್ಟು, ಸಾರಿನೂ ಫಸ್ಟ್ ಟೈಮ್ ಬಂದಿದ್ದಾರೆ ಮ್ಯಾರೇಜ್ ಆದಮೇಲೆ. ಅವಳಿಗೆ ಹೂವು ಆಮೇಲೆ ಸೀರೆ ಅದೆಲ್ಲ ಕೊಟ್ಟೆ ನಾನು. ಫಸ್ಟ್ ಟೈಮ್ ಬಂದರೆ ಅದೊಂಥರ ಖುಷಿ. ನೋಡಿ ಹೊರಟರು. ತವ್ರ ಮನೆಯವ್ರು ಬರೋವಾಗಲೂ ಖುಷಿ, ಮತ್ತು ಅವ್ರು ಹೋಗೋವಾಗ ಹೊರಟೇ ಬಿಡ್ತಾರೆ. ಹಾಗೆ ಅಣ್ಣನ ಹೆಂಡ್ತಿ ಉಳ್ಕೊಂಡ್ರು. ಅಣ್ಣನ ಹೆಂಡ್ತಿ ಉಳ್ಕೊಂಡ್ರು. ಅವ್ರು ಹೊಲಕ್ಕೆ ಹೋಗಿ ಹೊಲ ನೋಡ್ಕೊಂಡು ಬಂದರು. ಹೊಲ ನೋಡಿಕೊಂಡು ಬಂದ್ರೆ ಹಾಗೆ ನೋಡಿ ಹೊಲ ಎಲ್ಲ ಚೆನ್ನಾಗಿದೆ ಅಮ್ಮ ಅಂತಂದು ಎಲ್ಲ ಹೇಳಿದರು. ಅಣ್ಣ ಮತ್ತು ನಮ್ಮ ಅಣ್ಣನ ಹೆಂಡ್ತಿ ಇದೆ ನೋಡಿ ಗೊಂಜಾಳ ಎಲ್ಲ ಹೊಲದಲ್ಲಿ ಇತ್ತಲ್ವ, ನುಗ್ಗೆಕಾಯಿ ಅದನ್ನೆಲ್ಲ ತೊಗೊಂಬಂದರು. ಬದನೆಕಾಯಿ ಅದೆಲ್ಲ ಹೊಲದಲ್ಲೇ ಇತ್ತು. ಹಸಿಮೆಣ್ಸಿನ್ಕಾಯಿ ಅವನ್ನೆಲ್ಲ ತೊಗೊಂಬಂದರು. ತೊಗೊಂಡ್ಬಂದು ಎಲ್ಲ ಊರಿಗೆ ತೊಗೊಂಡು ಹೋಗಿಬಿಡಿ, ನಮಗೇನು ಬೇಡ ಅಂತಂದೆ. ಅದಕ್ಕೆ ಅವರೆಲ್ಲ ಮತ್ತೆ ಸಾಯಂಕಾಲ ಸ್ನ್ಯಾಕ್ಸ್ ರೆಡಿ ಮಾಡಿದೆ. ಅವರು ಹೊರಡ್ತೀನಿ ಅಂದರು, ಮತ್ತು ಇವ್ರು ಹೊರಡ್ತೀನಿ ಅಂದ್ರಲ್ಲ. ಸಾಯಂಕಾಲ ಸ್ನ್ಯಾಕ್ಸ್ಗೆ ಚುರುಮುರಿ ಮತ್ತು ಮಿಕ್ಸ್ಚರ್ ಅದೆಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟೆ. ನೋಡಿ ಇವರು ಹೊರಟೇ ಬಿಟ್ಟರು. ಆಯ್ತು, ತವ್ರ ಮನೆಯವ್ರು ಬರುವಾಗಲೂ ಖುಷಿ, ಮತ್ತು ಹೊರಟೇ ಬಿಡ್ತಾರೆ ಬೇಗನೆ. ಅದೊಂದು ಬೇಜಾರು ಅನಿಸುತ್ತೆ. ಅವ್ರಿಗೆ ಮನೆಯಲ್ಲಿ ಕೆಲಸಗಳೇ ಇರುತ್ತಲ್ಲ ಅನ್ನೋದಕ್ಕೋಸ್ಕರ ಹೊರಟರು. ಅವ್ರಿಗೂ ನಮ್ಮ ವೈನಿಗೂ ಅರ್ಶಿನ ಕುಂಕುಮ ಕೊಟ್ಟೆ. ಅರ್ಶಿನ ಕುಂಕುಮ ಕೊಟ್ಟು ನೋಡಿ ಅವಳು ನನ್ನ ಸೊಸೆ ಪಕ್ಕದಲ್ಲಿ ಕೂತಿದ್ದಾಳಲ್ಲ, ನನ್ನ ಸೊಸೆ, ಅವಳಿಗೂ ಅರ್ಶಿನ ಕುಂಕುಮ ಹಚ್ಚು ಅಂದ್ಲು. ನೋಡಿ ಅವಳಿಗೂ ಹಚ್ತೇನೆ, ಮರಿತೀನಿ ಅಂದ್ಬಿಟ್ಟು ಆ ಥರ ಹೇಳಿದ್ಲು ಏನೋ. ಅವಳಿಗೂ ಹಚ್ಚಿದ ಮೇಲೆ ಫುಲ್ಲು ಖುಷಿ ಆದ್ಲು. ನಮ್ಮ ಅಮ್ಮನ ಹೆಸರೇ ಇಟ್ಟಿದ್ದೀವಿ, ನಮ್ಮ ಹೆಣ್ಣಮ್ಮನ ಹೆಸರು ಅವಳಿಗೆ. ಅದಕ್ಕೋಸ್ಕರನೇ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದೆ ನಾನು. ನೋಡಿ ಅವರು ಹೊರಟೇ ಬಿಟ್ಟರು. ಹಾಗೆ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ.